ಹುಬ್ಬಳ್ಳಿ ಬ್ರೇಕಿಂಗ್. ಹುಬ್ಬಳ್ಳಿ ಅಕ್ರಮವಾಗಿ ಮಸೀದಿ ನಿರ್ಮಾಣ ಖಂಡಿಸಿ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯ ನೇಕಾರ ನಗರ ವೃತ್ತದಲ್ಲಿ ಪ್ರತಿಭಟನೆ. ಶಿವನಾಗರ ಬಡಾವಣೆಯಲ್ಲಿ ನಿರ್ಮಿಸಿರೋ ಮಸೀದಿ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಹಿಂದೂ ಪರ ಸಂಘಟನೆಗಳ ಒಕ್ಕೂಟ, ನೇಕಾರ ನಗರ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ. ಮನೆ ಕಟ್ಟಿಸಿ ಮಸೀದಿಯಾಗಿ ಮಾರ್ಪಾಟು ಮಾಡಿರೋದಕ್ಕೆ ಖಂಡನೆ. ಕೂಡಲೇ ಮಸೀದಿ ತೆರವುಗೊಳಿಸಬೇಕೆಂದು ಆಗ್ರಹ. ಮಸೀದಿ ತೆರವುಗೊಳಿಸುವ ಭರವಸೆ ನಂತರ ಪ್ರತಿಭಟನೆ ವಾಪಸ್. ಸ್ಥಳದಲ್ಲಿ ಬಿಗಿ ಪೊಲೀಸ ಬಂದೋಬಸ್ತ. ಹುಬ್ಬಳ್ಳಿ ನಗರದಲ್ಲಿ ನೇಕಾರ್ ಭಾಗದಲ್ಲಿ ಛಬ್ಬಿ ಪ್ಲಾಟ್ ಶಿವನಾಗ ಬಡಾವಣೆಯಲ್ಲಿ 98% ಹಿಂದೂಗಳೇ ಇರೋದು. ಅಲ್ಲೊಂದು ಇಲ್ಲೀಗಲ್, ಕಾನೂನು ಬಾಹಿರ, ನಿಯಮ ಬಾಹಿರವಾಗಿ ವಾಸದ ಮನೆಯನ್ನು ಮಸೀದಿಯಾಗಿ ಪರಿವರ್ತನೆ ಮಾಡ್ತಾ ಇರೋದರಿಂದ, ನಮಾಜ್ ಮಾಡ್ತಾ ಇರೋದರಿಂದ ಅಲ್ಲಿ ವಿರೋಧ ಕಳೆದ 4 ತಿಂಗಳಿಂದ ಮಾಡ್ತಾ ಇದ್ದಾರೆ. 1ನೇ ತಾರೀಕು ಗಡುವು ಕೊಟ್ಟಿದ್ರು. ನಿನ್ನೆ ಅಂದರೆ ಎಷ್ಟು ನಿರ್ಲಜ್ಜರಿದ್ದಾರೆ. ಸರ್ಕಾರಿ ಯಂತ್ರ 4 ತಿಂಗಳು ಈ ಬೀದಿ ಮೇಲೆ ಕೂಡಿಸ್ತಾರೆ ಹೆಣ್ಮಕ್ಕಳನ್ನ. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕಾನೂನು ಯಾಕೆ ಕೂತಿದ್ರಿ ನೀವಲ್ಲಿ? ಜನಪ್ರತಿನಿಧಿಗಳು ನಿಮಗೆ ಯಾಕೆ ಓಟ್ ಕೊಟ್ಟು ಆರಿಸಿದೀವಿ? ಸೊ ಜನರ ಕಷ್ಟ ಸುಖ ಏನು ತೊಂದರೆ ಇದೆ ಅಂತ ಅನ್ನೋದು ಗಮನಿಸಬೇಕು ನೀವು. ಸೊ ನಿನ್ನೆ ಮೇಯರ್ ಮತ್ತು ಉಪಮೇಯರ್ ಜೊತೆಗೆ ತಹಸೀಲ್ದಾರ್ ಜೊತೆಗೆ ಚರ್ಚೆ ಆಗಿದೆ. ಅಲ್ಲಿ ನಮಾಜ್ ಮಾಡಿ ಕೊಡೋದಿಲ್ಲ, ಅಲ್ಲಿ ಮಸೀದಿ ಮಾಡಿ ಕೊಡೋದಿಲ್ಲ, ಎಲ್ಲವನ್ನೂ ಅಲ್ಲಿಂದ ತೆಗೆದು ಹಾಕ್ತೀವಿ ಅಂತ ಹೇಳಿದ್ರಿಂದ ಇವತ್ತು ಹೋರಾಟ ನಿಲ್ಲಿಸಿದ್ದಾರೆ. ಮುಂದಿನ ಹೋರಾಟ ಇರುತ್ತೆ. ಇನ್ನು 1 ವಾರ ಗಡುವು ಕೊಟ್ಟಿದ್ದಾರೆ. 1 ವಾರ ನಂತರ ಆಗಲಿಲ್ಲ ಅಂತಂದರೆ ಇನ್ನು ಮನವಿ, ಧರಣಿ, ರ್ಯಾಲಿ ಇಲ್ಲ. ಇನ್ನು ಮುಂದಿಂದ ಏನು ಕ್ರಮ ತಗೊಳ್ಬೇಕು ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಿ ಅಂತನ್ನುವಂಥದ್ದು ನಾನು ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಪ್ರತಿ ಟೈಮ್ನು ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ಕೊಬೇಕು ಅನ್ನೋದು ಕಾಣಿಸ್ತಾ ಇದೆ. ಭ್ರಷ್ಟರಾಗಿದ್ದಾರೆ ರೀ ಮಹಾನಗರ ಪಾಲಿಕೆ. ಭ್ರಷ್ಟರು ಅಂತ ಹೇಳ್ತೇನೆ. ಭಯಂಕರವಾದಂಥ ಭ್ರಷ್ಟ ಕೂಪದಲ್ಲಿ ಇವತ್ತು ತೊಡಗಿದ ಪರಿಣಾಮದಿಂದ ಇವತ್ತು ಯಾರ್ದೋ ಒತ್ತಡ, ಅವರ ಒತ್ತಡ ಇದೆ, MLA ಒತ್ತಡ ಇದೆ, ಇನ್ಯಾರೋ ಒತ್ತಡ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾರ. ಅವ್ರು ಯಾರ್ದು ಮಾತು ಕೇಳಂಗಿಲ್ಲ. ನೀವು ಕಾಯ್ದೆ ಏನು ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಳ್ಬೇಕು ಅಂತನ್ನುವಂಥದ್ದು ನೀವು ನಿಮ್ಮ ಕೂಡಿಸಿದೀವಲ್ಲಿ. ಯಾರೋ ಏನೋ ಹೇಳಿದ ತಕ್ಷಣ ನಿಲ್ಲಿಸಂಗಿಲ್ಲ. ಸೊ ಇದು ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಉಗ್ರವಾಗಿ ತಗೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶಿವನಾಗ ಬಡಾವಣೆಯಲ್ಲಿ ಮಸೀದಿ ಕಟ್ತಾ ಇದ್ದಾರೆ. ಯಾಕಂತಂದ್ರ ಎಲ್ಲಾ ಕಡೆ ಬಾಂಗ್ಲಾ ರೋಹಿಂಗ್ಯಗಳನ್ನ ಓಡ್ಸಾಕತ್ತಾರ. ಇಂಥ ನಗರಗಳಲ್ಲಿ ಜನನಿಬಿಡ ಪ್ರದೇಶದಲ್ಲಿ, ಅದು ಹಿಂದೂಗಳ ಬಹುಸಂಖ್ಯಾತರು ಇದ್ದಂತ ಜಾಗದಲ್ಲಿ ಮಸೀದಿ ಅಕ್ರಮವಾಗಿ ಕಟ್ಟುತ್ತಾ ಇದ್ದಾರೆ. ಯಾಕಂತಂದ್ರ ರೋಹಿಂಗ್ಯಗಳ ಕಾಂಗ್ರೆಸ್ ಎಲ್ಲಿ ಸರ್ಕಾರ ಐತಿ ಅಂದ್ರೆ ಕರ್ನಾಟಕದೊಳಗೆ ಅಷ್ಟೇ ಇರೋದು. ಅದಕ್ಕಾಗಿ ಇಲ್ಲಿ ಮಸೀದಿ ಕಟ್ಟಿ ರೋಹಿಂಗ್ಯಗಳಿಗೆ ವಾಸಿಸಕ್ಕ ಇಲ್ಲಿ ಒಂದು ಪ್ರಮುಖ ಸ್ಥಾನ ಮತ್ತು ಅವರಿಗೆ ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಮುಲ್ಲಾ ಖಾನಂದ್ ಆಗೈತಿ. ಆಮೇಲೆ ಇನ್ನೊಂದು ಕ್ವಶನ್ ಏನಂತಂದ್ರ 10 ಗಂಟೆಗೆ DJ ಬಂದ್ ಮಾಡ್ರಿ ನೀವು. ಆಮೇಲೆ ಅಲ್ಪಸಂಖ್ಯಾತರು ಇರುವಂತ ಬೀದಿ ಒಳಗೆ ಗಣೇಶ ಮೆರವಣಿಗೆ ಯಾಕಂತ ಸಿದ್ದರಾಮಯ್ಯ ಕೇಳ್ತಾನ ಓಪನ್ ಆಗಿ. ನಾವು ಓಪನ್ ಆಗಿ ಕೇಳಾಕತ್ತೇವಿ, ಇಷ್ಟು ಹಿಂದೂಗಳಲ್ಲಿ ಇದ್ದಂತ ಜನರು ಇದ್ದಂತ ಸ್ಥಳದೊಳಗ ಮಸೀದಿ ಯಾಕ? ಸಿದ್ದರಾಮಯ್ಯನವ್ರು ಇದಕ್ಕೆ ಉತ್ತರ ಕೊಡ್ಬೇಕ. ಯಾವ ರೋಡ್ ಒಳಗ ಜಾಸ್ತಿ ಮಸೀದಿ ಇರ್ತೈತಿ, ಅಲ್ಪಸಂಖ್ಯಾತರು ಇರ್ತಾರ, ಅಲ್ಲಿ ನೀವು DJ ತರಬೇಡ್ರಿ, ಅಲ್ಲೇನೈತಿ ನಿಮ್ ಕೆಲಸ ಅಂತ ಕೇಳ್ತಾರ ಇವ್ರು. ಆಮೇಲೆ ನ್ಯೂ ಇಯರ್ಗೆ ಕುಡಿದು ಕರ್ಕೊಂಡು ಹೋಗ್ತಾರೆ. ಕುಡಿದು ಬಿದ್ದವ್ರಿಗೆ ಪೊಲೀಸರಿಗೆ ಒಂದು ಕೆಲಸ ಹೋಯ್ತಾರೆ. ಏನಂತಂದ್ರೆ ಅವ್ರನ್ನ ಮನೆಗೆ ಸೇಫ್ ಆಗಿ ಕರ್ಕೊಂಡು ಹೋಗೋದು. ನಾವು ಧರ್ಮ ಕಾರ್ಯಕ್ಕಾಗಿ ನಾವು ಏನಾರು ಪ್ರತಿಭಟನೆಗೆ ಬಂದ್ರೆ ನಮ್ಮ ಲಾಠಿ ಚಾರ್ಜ್ ಮಾಡಿ ಕೇಸ್ ಒಳಗೆ ಹಾಕ್ತಾರೆ. ಇದು ಏನಂತಂದ್ರ ನಮ್ಮ ಹಿಂದೂಗಳ ಗ್ಯಾರಂಟಿಗೆ ಬಲಿಯಾಗಿದ್ದಕ್ಕೆ ಇವತ್ತು ನಾವು ಹೋರಾಡುವಂತ ಪರಿಸ್ಥಿತಿ ಬಂದೈತಿ. ಇವತ್ತೇನು ನಾವು ಹಿಂದೂಗಳ ಜಾಗೃತ ಆಗ್ಲಿಲ್ಲ ಅಂದ್ರ ಎಲ್ಲಾ ಕಡೆ ಓಡ್ಸಕತ್ತಾರ. ಅರುಣಾಚಲ ಪ್ರದೇಶದೊಳಗೆ ಇವತ್ತ ಹಿಂದೂ ಜಾಗೃತ ಆಗ್ಯಾರ. ಕರ್ನಾಟಕದೊಳಗ ನೀವು ಗ್ಯಾರಂಟಿ ಬಿಟ್ಟ ಹಿಂದುತ್ವಕ್ಕಾಗಿ ನೀವು ಹೋರಾಟ ಮಾಡಿದ್ರೆ ಮಾತ್ರ ನಿಮ್ಮ ಅಳಿವು. ಇದನ್ನ ಹೇಳಿ ನಾನು ನನ್ನ 2 ಮಾತು ಮುಗಿಸ್ತೇನೆ.